ತುಮಕೂರಿನಲ್ಲೂ ಇದ್ದರು ಅವರು, ತುಮಕೂರು ಕಾಲೇಜಿನಲ್ಲಿ. ಮಾರ್ಕ್ಸ್ ಲಿಸ್ಟ್ ಕೊಡಬೇಕಲ್ಲ, ಇವ್ರು ಮೇಷ್ಟ್ರು ಮಾರ್ಕ್ಸ್ ಲಿಸ್ಟ್ ಅಂತ ಬರೆದು ಕೊಟ್ಟಿದ್ದಾರೆ. ಮೇಲ್ಗಡೆ MARX ಲಿಸ್ಟ್ ಬರೆದಿದ್ದಾರೆ. ಅವ್ರಿಗೆ ಆ ಮಾರ್ಕ್ಸ್ ಲಿಸ್ಟ್ ಬರೆಯೋವಾಗಲೂ ಮಾರ್ಕ್ಸೇನೆ, ಮಾರ್ಕ್ಸಿಗಿದ್ದು ಆ ಮಾರ್ಕ್ಸೇ ಅವ್ರಿಗೆ ಯಾವಾಗಲೂ ತುಡಿತಾ ಇತ್ತು ಅನ್ನೋದು. ಒಂದು ಪ್ರಸಂಗ ಏನು ಅಂತಂದರೆ, ಭಾಳ ವರ್ಷಗಳ ಹಿಂದೆ ಆ ರಂಗಾಯಣದವರು ಈ ಚಿಕ್ಕ ಮಕ್ಕಳನ್ನೆಲ್ಲ ಒಂದು ತಿಂಗಳು ಸೇರಿಸಿ ಆಮೇಲೆ ಕಡೆಯ ದಿನ ಒಂದು ಶೋ ಮಾಡ್ತಾಯಿದ್ರು. ನಮ್ಮ ಮೈತ್ರಿ ಇಲ್ಲೇ ಇದ್ದಾಳೆ, ಅವಳು ಅದರಲ್ಲಿ ಭಾಗವಹಿಸಿದ್ಳು. ಅವ್ರ ಅಮ್ಮ ಗಾಯತ್ರಿನೂ ಇಲ್ಲೇ ಇದೆ. ಸೊ ನಾನು ಗಾಯತ್ರಿ ಆ ಮಗಳಂತ ನೋಡೋದಕ್ಕೆ ಅಂತ ಹೋಗಿ ಕೂತಿತ್ತು. 106 ಜನ ಇದ್ದಾರೆ. ಆ ಮಕ್ಕಳು ಎಷ್ಟು ಜನ ಇದ್ದರು ಲೆಕ್ಕನೇ ಇಲ್ಲ, ಅವರು 100 ಜನ ಇದ್ದರು. ಸುಮ್ಮನೆ ಮಾತನಾಡ್ತೀವಿ. ಏನು ನಾಳೆ ನಿನ್ನ ಪ್ರೋಗ್ರಾಮು ಅಂತ ಕೇಳಿದ್ರು ಗಾಯತ್ರಿ. ಏನಿಲ್ಲ, ಹೇಗೂ ಮೈಸೂರಿಗೆ ಬಂದಿದ್ದೀನಿ, ಸಾಮಾನ್ಯವಾಗಿ ಊರಿಗೆ ಬಂದು ಒಂದು ಸಲ ಲಕ್ಷ್ಮಣರಾಯರನ್ನು ನೋಡಿ ಹೋಗೋದು ಪದ್ಧತಿ, ಅದಷ್ಟೇ, ನನಗಿನ್ನೇನು ಕೆಲಸ ಇಲ್ಲ ಅಂತ. ಲಕ್ಷ್ಮಣರಾಯರ ಪಕ್ಕದಲ್ಲಿ ಕೂತಿದ್ದಾರೆ, ನಾನು ನೋಡೇ ಇಲ್ಲ. ಹಾಗಂತ ಹೇಳಿದ ಮೇಲೆ ಅವ್ರು ತಿವಿದ್ಬಿಟ್ಟು, ಹಾಗಾದ್ರೆ ನಾಳೆ ನೀನು ನಮ್ಮ ಮನೆಗೆ ಬರ್ತೀಯಾ ಅಂತ ಆಯಿತು. ನೋಡಿದ್ರೆ ಲಕ್ಷ್ಮಣರಾಯ, ನೀವು ಬಂದಿದ್ದು, ಅವ್ರ ಮೊಮ್ಮಗಳು ಯಾರೋ ಅದರಲ್ಲಿ ಭಾಗವಹಿಸಿದ್ರು, ಬಂದಿದ್ದಾರೆ ಅಂಥೇಳಿ. ಯಾತಕ್ಕೆ ನನಗೆ ಜ್ಞಾಪಕ ಬರುತ್ತೆ ಯಾವಾಗಲೂ ಅಂತಂದರೆ, ಅವತ್ತು ನಾನೇನಾದರೂ ಲಕ್ಷ್ಮಣರಾಯನ ಬೈಕೊಂಡು ಕೂತಿದ್ದಿದ್ರೆ ಏನು ಅನಾಹುತ ಆಗ್ಬೋದಾಗಿತ್ತು ಅಂತ. ಇಲ್ಲ, ಇವನ ಯಾವಾಗಲೂ ಬಂದು ಮನೇಲಿ ಕಾಫಿ ಕುಡ್ಕೊಂಡು ಹೋಗ್ತಾನೆ, ನಾವು ಕೊಟ್ಟಿದ್ದು, ಇಲ್ಲಿ ನನ್ನನ್ನು ಬೈತಾ ಇದ್ದಾನಲ್ಲ ಅಂತ ಅವ್ರಿಗೆ ಎಷ್ಟು ಕೋಪ ಅಸಮಾಧಾನ ಆಗಿದ್ದಿರ್ಬೋದಾಯ್ತು. ಅಂಥ ಪ್ರಸಂಗ ಬರೋಕ್ಕೆ ಸಾಧ್ಯವೇ ಇರಲಿಲ್ಲ ಬಿಡಿ. ಲಕ್ಷ್ಮಣರಾಯರಂಥವರ ಸಂದರ್ಭದಲ್ಲಿ ಬೈಕೊಳ್ಳೋದು ಅನ್ನೋದು ಬರೋದಿಲ್ಲ. ಲಕ್ಷ್ಮಣರಾಯರು ಹೇಳಿದ್ದು ಇನ್ನೊಂದು ಮಾತಿದೆ, ಅದು ಬಹಳ ಜನಕ್ಕೆ ಗೊತ್ತಿಲ್ಲ. ಮುಂಚೆನೇ ಗೊತ್ತಾಗದೇ ಇದ್ದಿದ್ದು ಒಳ್ಳೆಯದು ಕೂಡ. ಅವರು ಈ ಮೈಸೂರು ಹತ್ತಿರ ಯಾವುದೋ ಒಂದು ಜಾಗದಲ್ಲಿ ಯುರೇನಿಯಂ ಮೈನಿಂಗ್ ಆಗುತ್ತೆ ಅಂಥೇಳಿ ಒಂದು ಸಮಾಚಾರ ಇತ್ತು. ಅದಕ್ಕೆ ತಯಾರಿ ಎಲ್ಲ ನಡೀತಾಯಿತ್ತು. ಅದಕ್ಕೆ ಬೇಕಾದಷ್ಟು ಪ್ರತಿರೋಧ ಒಡ್ತಾಯಿದ್ರು. ಲಕ್ಷ್ಮಣರಾಯರು ಅದರ ಮುಂಚೂಣಿಯಲ್ಲಿದ್ದರು, ಪತ್ರಗಳು ಬರೆದಿದ್ದರು, ಬೇಕಾದಷ್ಟು ಕಡೆ ಮಾತನಾಡಿದರು. ಆ ಸಂದರ್ಭದಲ್ಲಿ ಅವರು ನಿರೀಕ್ಷಿಸದೇ ಇದ್ದಂಥ ಒಂದು ಘಟನೆ ಉಂಟಾಯ್ತು. ಏನಂತಂದರೆ, ಒಂದಿನ ಇದ್ದಕ್ಕಿದ್ದ ಹಾಗೆ ಸಾಕೇತ್ ರಾಜನ್ ಅವ್ರ ಮನೆಗೆ ಬಂದ್ಬಿಡಿ. ಸಾಕೇತ್ ರಾಜನ್ ಅಂದರೆ ನಿಮ್ಮಲ್ಲಿಗೆ ಏನಾದರೂ ಒಂದು ಸ್ವಲ್ಪ ಜ್ಞಾಪಕ ಇರ್ಬೋದು. ಅವನು ಕಾಡಿಗೆ ಹೋಗಿದ್ದ ನಕ್ಸಲೈಟ್ ಲೀಡರ್, ಒಳ್ಳೆ ವಿದ್ವಾಂಸ, ಬೇಕಾದ ಪುಸ್ತಕಗಳೆಲ್ಲ ಬರೆದಿದ್ದಾನೆ, ಮೈಸೂರಿನವನೇ. ಅವನು ಅಂಡರ್ಗ್ರೌಂಡ್ ಇದ್ದವನು. ಅವನು ಸಿಕ್ಕಾಕೊಂಡು ಲಕ್ಷ್ಮಣರಾಯರನ್ನ ಮೊನ್ನೆ ಸಾಯಿಬಾಬನ ಹಿಡ್ಕೊಂಡು ಹೋಗಿದ್ರಲ್ಲ, ಆಗ ಅವ್ರನ್ನೂ ಹಿಡ್ಕೊಂಡು ಹೋಗ್ಬಿಟ್ಟು ಸದ್ಯಾಳೇನು. ಸಾಕೇತ್ ರಾಜನ್ ಯಾಕೆ ಬಂದಿದ್ದಾನೆ ಅಂತಂದರೆ, ನೀವು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಅದು ಸರಿಯಪ್ಪ, ನಾನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ನೀನು ಒಳ್ಳೆ ಕೆಲಸ ಮಾಡಿಲ್ಲ, ನಮ್ಮ ಮನೆಗೆ ಬಂದುಬಿಟ್ಟಿದೆಯಲ್ಲ. ನಮ್ಮದೇನು ಪರವಾಗಿಲ್ಲ, ನೀವೇನು ಯೋಚನೆ ಮಾಡಬೇಡಿ, ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಬಂದಿದ್ದೀನಿ, ಯಾರಿಗೂ ಗೊತ್ತಾಗದಾಗೆ ಹೋಗ್ತೀನಿ ಅಂತ ಹೋದ ಪಾಪ. ಅಂದರೆ ಇವರು ಆ ಯುರೇನಿಯಂ ಮೈನಿಂಗ್ ವಿರುದ್ಧವಾಗಿ ಎಷ್ಟು ತೀವ್ರವಾದಂಥ ಭಾವನೆಗಳಿಟ್ಕೊಂಡು ಸೆಣಸಾಟಕ್ಕೆ ನುಗ್ಗಿದ್ರು ಅಂದರೆ, ಅವನಿಗೆ ಆ ಪ್ರಚೋದನೆ ಹೇಳಲೇಬೇಕು ಮೇಷ್ಟ್ರಿಗೆ, ಇದನ್ನು ಎಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಇಂಥದ್ದು ಬೇಕಾದಷ್ಟು ಅಪಾಯಕಾರಿ ಸನ್ನಿವೇಶಗಳನ್ನು ಅವರು ಎದುರಿಸಿದ್ದಾರೆ. ಅದನ್ನು ಕೆಲವನ್ನೆಲ್ಲ ದಾಖಲೆ ಮಾಡಿದ್ರು. ಸಾಕೇತ್ ರಾಜಂದು ಅವ್ರು ದಾಖಲೆ ಮಾಡಿಲ್ಲ, ನಾನು ಹೇಳ್ತಾ ಇದ್ದೀನಿ ಅಷ್ಟೆ, ನನಗೆ ಅವರೇ ಹೇಳಿದ್ದಿದ್ದು. ಇನ್ನೊಂದು ಅವರೇನೆ ಅವರ ಆತ್ಮಕಥೆಯಲ್ಲೂ ಬರೆದಿರೋದೊಂದು ಸಮಾಚಾರ ಇದೆ. ಒಂದು ಸಲ MS ಕೃಷ್ಣನ್ ಅಂತ ಇಲ್ಲಿ ನಮ್ಮ ಕಮ್ಯುನಿಸ್ಟ್ ಪಕ್ಷದ ನಾಯಕರಿದ್ದರು. ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಲಕ್ಷ್ಮಣರಾಯರು ಒಂದು ಕೆಲಸ ವಹಿಸಿದ್ದಾರೆ. ಯಾರೋ ಒಬ್ರು ಇದ್ದಾರೆ, ಇಂಥ ಕಡೆ ಇರ್ತಾರೆ, ನಾನು ನಿನ್ನನ್ನು ಕರ್ಕೊಂಡೋಗಿ ಅಲ್ಲಿ ಭೇಟಿ ಮಾಡಿಸ್ತೀನಿ. ನಿನ್ನ ಕೆಲಸ ಏನಂದರೆ, ಅವರೊಂದು ಜಟ್ಕಾ ಗಾಡೀಲಿ ಕೂತ್ಕೋತಾರೆ,
ಯಾವುದೋ ಒಂದು ಜಾಗಕ್ಕೆ ಹೋಗಬೇಕು, ನೀನು ಸೈಕಲ್ನಲ್ಲಿ ಮುಂದೆ ನಿಧಾನವಾಗಿ ಹೋಗ್ತಿರ್ಬೇಕು, ಗಾಡಿ ಬರುತ್ತೆ ನೀನು ಹಿಂದಿರುಗಿ ಗಾಡೀಲಿರೋರನ್ನ ಮಾತನಾಡ್ಸೋದು ಎಲ್ಲ ಏನು ಮಾಡುವಾಗಿಲ್ಲ. ನಿನ್ನಷ್ಟು ನೀನು ಇಂಥ ಜಾಗಕ್ಕೆ ಅವ್ರನ್ನ ತಲುಪಿಸ್ಬಿಟ್ಟು ಹೋಗಬೇಕು. ಇವರು ಬಹಳ ಶಿಸ್ತಿನಿಂದ ಆ ಕೆಲಸ ಮಾಡಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯಿತು, ಆ ಗಾಡೀಲಿದ್ದವರು ಈ ದೇಶದಲ್ಲಿ ಮೊದಲನೇ ಪಾರ್ಲಿಮೆಂಟ್ ಚುನಾವಣೆ ಆದಾಗ ಎಲ್ರಿಗಿಂತಲೂ ಹೆಚ್ಚು ಮತಗಳನ್ನು ಪಡೆದಿದ್ದಂಥ ಕಮ್ಯುನಿಸ್ಟ್ ನಾಯಕ ರಾವಿ ನಾರಾಯಣ್ ರೆಡ್ಡಿ, ಅಂಡರ್ಗ್ರೌಂಡ್ ಇದ್ದವನು, ತೆಲಂಗಾಣ ಹೋರಾಟದಲ್ಲಿ ಬಂದೂಕ ಇಟ್ಕೊಂಡು ಹೋರಾಟ ನಡೆಸಿದ್ದಂಥವನು, ಸಿಕ್ಕಿದ್ರೆ ಜೈಲಿಗೆ ಹಾಕಬೇಕು ಅಂತ ಸರ್ಕಾರ ಕಾಯ್ತಾ ಇತ್ತು. ಅಂಥವ್ರನ್ನ ಇವ್ರು ಕರ್ಕೊಂಡು ಇವ್ರಿಗೆ ಯಾಕೆ ವಹಿಸಿದ್ರು MS ಕೃಷ್ಣನ್ನು? ಅಂಥ ಕೆಲಸಗಳನ್ನು ಬೇಕಾದಷ್ಟು ಸಲ ಮಾಡಿದ್ರು ಇವರು. ಒಳ್ಳೆ ಚಾಕಚಕ್ಯತೆ ಇದೆ ಹುಡುಗ, ಹೇಳ್ದಂಗೆ ಮಾಡ್ತಾನಂತ ಅನೇಕ ಸಲ ಹೇಳಿದ್ದಾರೆ ಇದನ್ನು ಲಕ್ಷ್ಮಣ್ ರಾಯ್. ಅವರು ವಿದ್ಯಾರ್ಥಿ ಆಗಿದ್ದಾಗ ತೆಲಂಗಾಣ ಹೋರಾಟದ ರೂವಾರಿ ಆಗಿದ್ದರು ಈ ನಾರಾಯಣ್ ರೆಡ್ಡಿ ಅನ್ನೋದು ಅವ್ರಿಗೆ ಗೊತ್ತಿತ್ತಲ್ಲ, ಅದರಿಂದ ಅವ್ರಿಗೆ ಆ ಹೆಸರನ್ನು ಹೇಳಲಿಲ್ಲ. ಕೃಷ್ಣನ್ ಯಾರೋ ಇದ್ದಾರೆ ನಿಂದಿಷ್ಟೇ ಕೆಲಸ ಮಾಡು, ಇಂಥ ಕೆಲಸಗಳನ್ನು ಬೇಕಾದಷ್ಟು ಮಾಡಿದ್ದಾರೆ. ಇಲ್ಲಿ ವೀಣಾ ಅವ್ರು ಕೂತಿದ್ದಾರೆ, ವೀಣಾ ಅವ್ರ ತಾಯಿ ಅಂಥ ಕೆಲಸ ಮಾಡ್ತಾಯಿದ್ರು. ಶಕುಂತಲಾ ಅವರು ಸ್ವಾತಂತ್ರ್ಯ ಹೋರಾಟದ ಕಾಲ ಸೇತುರಾಯರ ಶ್ರೀಮತಿಯವರು, ಸೇತುರಾಯರ ಹೆಸರನ್ನ ಇವಾಗ ತಾನು ಪ್ರಸಾದ್ ಅವ್ರು ಹೇಳಿ ಆಕೆ ಅದನ್ನು ಮಾಡ್ತಾಯಿದ್ರು. ಬೆಂಗಳೂರಿನಲ್ಲಿ ಅಂಡರ್ಗ್ರೌಂಡ್ ಇದ್ದ ಲೀಡರ್ಸ್ಗೆ ಮೆಸೇಜ್ಗಳು ಕಳಿಸ್ಬೇಕು ಅಂದರೆ ಕುಂತಲನ್ನು ಕಳ್ಸೋಣ. ಲಕ್ಷ್ಮಣ್ ರಾಯರು ಅಂಥ ಕೆಲಸಗಳನ್ನು ಮಾಡಿದ್ದಂಥ. ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ರೀತಿ ಭಾಗವಹಿಸಿದ್ರು ಅವರು, ನಂತರದ ಕಾಲದಲ್ಲಿ ಯಾವ ಧೋರಣೆಗಳನ್ನು ಅವ್ರು ಇಟ್ಕೊಂಡಿದ್ರು ಅನ್ನೋದಕ್ಕೆ ಬೇಕಾದಷ್ಟು ಪ್ರಸಂಗಗಳನ್ನು ಹೇಳ್ತಾ ಹೋಗ್ಬೋದು. ತಮಾಷೆ ಇತ್ತು ಒಂದು ಲಕ್ಷ್ಮಣ್ ರಾಯರ ಬಗ್ಗೆ. ಯಾವುದೋ ಶಿವಮೊಗ್ಗ ಕಾಲೇಜಿನಲ್ಲಿರಬೇಕು, ತುಮಕೂರಿನಲ್ಲೂ ಇದ್ದರು ಅವರು. ತುಮಕೂರು ಕಾಲೇಜಿನಲ್ಲಿ ಮಾರ್ಕ್ಸ್ ಲಿಸ್ಟ್ ಕೊಡಬೇಕಲ್ಲ, ಇವ್ರ ಮೇಷ್ಟ್ರು ಮಾರ್ಕ್ಸ್ ಲಿಸ್ಟ್ ಅಂತ ಬರೆದು ಕೊಟ್ಟಿದ್ದಾರೆ. ಮೇಲ್ಗಡೆ MARX ಲಿಸ್ಟ್ ಬರೆದಿದ್ದಾರೆ. ಅವ್ರಿಗೆ ಆ ಮಾರ್ಕ್ಸ್ ಲಿಸ್ಟ್ ಬರೆಯೋವಾಗಲೂ ಮಾರ್ಕ್ಸೇನೆ, ಬಿ ಮಾರ್ಕ್ಸಿಗಿಂತಲೂ ಆ ಮಾರ್ಕ್ಸೇ ಅವ್ರಿಗೆ ಯಾವಾಗಲೂ ತುಡಿತಾ ಇತ್ತು ಅನ್ನೋದು. ನಾವು ತಮಾಷೆ ಮಾಡ್ತಾಯಿದ್ವಿ ಅವ್ರನ್ನ ಕೆಲವು ಸಲ. ನಾನು ಎಂಥ ಲಿಸ್ಟ್ ಬರ್ಕೊಡ್ಬೇಕು ಸರ್, ನೀನು ಎಂಥದ್ದು ಬರೀತೀಯ ಬರ್ಕೊ ಹೋಗು ಅಂತೇಳಿ. ಈ ಪುಸ್ತಕದಲ್ಲಿ ಅದ್ಭುತವಾದಂಥ ಒಂದು ಚಿತ್ರ ಇದೆ. ಬೇಕಾದ್ರೆ ಎಲ್ಲ ಅದ್ಭುತವೇ. ಅದು ಇನ್ನೊಂದು, ಒಂದು 7 ಜನ ನಿಂತಿದ್ದಾರೆ, ಎಲ್ಲ ಧೀಮಂತರು, ಎಲ್ಲ ಉಚ್ಚ ಸ್ಥಾನಗಳನ್ನು ಅಲಂಕರಿಸಿ ಅವರವರ ಕ್ಷೇತ್ರಗಳಲ್ಲಿ ಪ್ರಬುದ್ಧತೆಯನ್ನು ಮೆರೆದು ಬಹಳ ಖ್ಯಾತಿ ಗಳಿಸಿದ್ದಂಥ. ಆ 7 ಜನದ ಫೋಟೋ ಯಾಕಿದೆ ಅಲ್ಲಿ ಅಂತಂದರೆ, ಯಾವುದೋ ಕಾಲದಲ್ಲಿ 40ರ ದಶಕದಲ್ಲಿ 50ರ ದಶಕದಲ್ಲಿ ಆ 7 ಮಂದಿ ಒಂದು ಸ್ಟಡಿ ಸರ್ಕಲ್ ಮಾಡಿಕೊಂಡು ವಾರಕ್ಕೊಂದು ಸಲ ನಿಶ್ಚಿತವಾಗಿ ಒಂದು ಕಡೆ ಸೇರಿ ಯಾವುದೋ ಒಂದು ಗ್ರಂಥವನ್ನು ಗ್ರಂಥದ ಭಾಗವನ್ನು ಅಧ್ಯಯನ ಮಾಡಿ ಪರಸ್ಪರರು ಚರ್ಚೆ ಮಾಡಿ ಯಾವ ಲೋಪು ಬರೆದಾಗ ಪ್ರತಿ ವಾರ ಮಾಡ್ತಾಯಿದ್ದಂಥವರು. ಎಂತೆಂಥವ್ರು ಇದ್ದಿದ್ದು: ಸತೀಶ್ ಧಾವನ್, AR ವಾಸುದೇವಮೂರ್ತಿ, MS ಕೃಷ್ಣನ್, MC ನರಸಿಂಹನ್, ಲಕ್ಷ್ಮಣ್ ರಾವ್, ಸೇತುರಾವ್, ಅವ್ರದ್ದೆಲ್ಲ ಫೋಟೋ ಹಾಕಿದರು. ಆವತ್ತಿನವರು ಈ 80ರ ದಶಕದಲ್ಲಿ ನಾವೆಲ್ಲ ಹೇಗಿದ್ದೀವಿ ಅಂತ ಒಂದು ಫೋಟೋ ತೆಗೆಸ್ಕೊಂಡು ನಾವೂ ಬೇಕಾದಷ್ಟು ಸ್ಟಡಿ ಸರ್ಕಲ್ ಮಾಡ್ತಾಯಿದ್ವು. ಲಕ್ಷ್ಮಣ್ ರಾಯರನ್ನು ಕರೆದಿದ್ದು ಒಂದು ಸಲ ನಮ್ಮ ಸ್ಟಡಿ ಸರ್ಕಲ್ಗೆ. ನಾವು ಸರ್ಕಲ್ ಫಾರ್ ದಿ ಸ್ಟಡಿ ಆಫ್ ಡೈಲೆಕ್ಟಿಕಲ್ ಮೆಟೀರಿಯಲಿಸಮ್ ಅಂತ ಭಾಳ ಇಂಪೋಸಿಂಗ್ ನೇಮ್ ಅದು ಇಟ್ಟಿದ್ದು. ಲಕ್ಷ್ಮಣ್ ರಾಯರು ಅಂತಹ ಸರ್ಕಲ್ಗಳು ಬೇಕಾದಷ್ಟು ಮಾಡಿದ್ದವರು. ಹೀಗೆ ಮಾಡಿದ್ದೀವಿ ಎಂದಾಗ, ಓ ಭಾರಿ ದೊಡ್ಡ ಹೆಸರು ಇಟ್ಕೊಂಡಿದ್ಯಪ್ಪ ನೀನು. ಆಮೇಲೆ ಬಂದಿದ್ದರು. ಅವರ ಮಲ್ಲೇಶ್ವರದಲ್ಲಿ ಅವ್ರ ಮಗಳ ಮನೇಲೇ ಇರ್ತೀನಿ, ನಿನಗೇನು ಖರ್ಚಾಗೋದಿಲ್ಲ ನಾನು ಬರೋದ್ರಿಂದ. BP ಇಂಡಿಯನ್ ಹೈಸ್ಕೂಲ್ನಲ್ಲಿ ನಾವು ಮಾಡ್ತಾಯಿದ್ವಿ. ನಡ್ಕೊಂಡು ಬಂದರು, ನಡ್ಕೊಂಡು ಹೋದರು, ಚರ್ಚೆ ಎಲ್ಲ ಮಾಡಿ
ಆಮೇಲೆ ಒಂದು ಸಲ ಹಿರೇನ್ ಮುಖರ್ಜಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದರು, ಅವರು ಒಂದು ಸಲ ಬಂದಿದ್ದರು ಇಲ್ಲಿ ಯಾತಕ್ಕೋ ಯೂನಿವರ್ಸಿಟಿಲೂ ಲೆಕ್ಚರ್ ಮಾಡಿದ್ರು. ಸರಿ, ನಾವು ಸರ್ಕಲ್ ಫಾರ್ ದಿ ಸ್ಟಡಿ ಆಫ್ ಡೈಲೆಕ್ಟ್ ಆಫ್ ಮೆಟೀರಿಯಲಿಸಮ್ ನಾನು ಹಿರೇನ್ ಮುಖರ್ಜಿ ಒಂದು ಲೆಕ್ಚರ್ ಏರ್ಪಾಡು ಮಾಡಿದ್ದು ಸೆಂಟ್ರಲ್ ಕಾಲೇಜ್ನಲ್ಲಿ. ಅವರು ಅದೇ ಹೇಳಿದ್ರು, ಹೆಸರೇನು ಭಾಳ ದೊಡ್ಡದಾಗಿ ಇಟ್ಟಿದ್ದೀರಿ, ಹಾಗಾದ್ರೆ ಏನು ಅಂತ ಗೊತ್ತಾಗ್ತಾ ಇದೆ ತಾನೇ ನಿಮಗೆ, ಪ್ರಯತ್ನ ಮಾಡ್ತಾ ಇದ್ದೀವಿ. ಲಕ್ಷ್ಮಣರಾಯರಿಗೂ ನಾವು ಅದನ್ನೇ ಹೇಳ್ತಾ ಇದ್ದಿದ್ದೆ ಅವಾಗ. ಏನು ತಿಳ್ಕೊಂಡಾಗ ಆಗಿಲ್ಲ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ, ನೀವೆಲ್ಲ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ, ಅದರಿಂದ ಯಾವುದಾದ್ರೂ ಪ್ರೇರಣೆ ಸಿಕ್ಕತ್ತಾ ಕಾದು ನೋಡ್ತಾ ಇದ್ದೀವಿ ಅಂತೇಳಿ. ಈಗ ಈ ಸರ್ಕಲ್ ಆಫ್ ದಿ ಹೇಳಿದ್ನಲ್ಲ, ದೆಹಲಿನಲ್ಲಿ ಅಜಯ್ ಭವನ್ ಅಂತೆ ಕಮ್ಯುನಿಸ್ಟ್ ಪಾರ್ಟಿ ಹೆಡ್ ಕ್ವಾರ್ಟರ್ಸು. ನನಗೂ ಕಮ್ಯುನಿಸ್ಟ್ ಪಾರ್ಟಿ ಜೊತೆ ಲಕ್ಷ್ಮಣರಾಯರು ಇದ್ದಷ್ಟು ಅಲ್ಲದೆ ಇದ್ದರೂ ಸಾಕಷ್ಟು ಸಂಪರ್ಕ ಇರೋದ್ರಿಂದ ಪದೇ ಪದೇ ಅದನ್ನು ಹೇಳ್ತಾಯಿದ್ದೆ. ಅಜಯ್ ಭವನದಲ್ಲಿ 3 ದಿನಗಳದ್ದೊಂದು ಸಭೆ ನಡೆದಿತ್ತು. ನಮ್ಮ ದೇಶದಲ್ಲಿ ಇವತ್ತಿನ ಸಾಹಿತ್ಯ ಮತ್ತು ಸಂಸ್ಕೃತಿಯ ವಾತಾವರಣ ಹೇಗಿದೆ, ಯಾವ ಭಾವನೆಗಳು ಹೆಚ್ಚು ಪ್ರಕಟವಾಗ್ತಾ ಇದೆ, ನಾವು ಪುರೋಗಾಮಿಗಳದ್ದು ಏನು ಕರ್ತವ್ಯ ಆಗಬೇಕು ಇತ್ಯಾದಿ ಎಲ್ಲ ಚರ್ಚೆ ಮಾಡಿದೆ. ಅಲ್ಲಿ ಮತ್ತೆ ಹಿರೇನ್ ಮುಖರ್ಜಿ ಬಂದಿದ್ರು. ಇಟ್ಕೊಂಡಿದ್ಯಾ ಇನ್ನೂ ನಿನ್ನ ಸ್ಟಡಿ ಸರ್ಕಲ್ನ ಅದೇ ಹೆಸರಲ್ಲಿ, ಅಲ್ಲಿ ಏನು ಚರ್ಚೆ ಮಾಡಿದ್ಯೋ ಅದನ್ನೇ ಇಲ್ಲಿ ಸರಿಯಾಗಿ ಹೇಳು. ಈ ಸರಿಯಾಗಿ ಹೇಳು ಅನ್ನೋದಿದೆಯಲ್ಲ ಹೇಗೆ ಅನ್ನೋದನ್ನೇ ನಾವು ಸರಿಯಾಗಿ ಕಲ್ತ್ಕೊಳ್ಳೇ ಹೋದ್ದು. ಅವರು ಅಧ್ಯಾಪಕರಾಗಿದ್ದಾಗ ಯುವರಾಜ ಕಾಲೇಜಿನಲ್ಲಿ, ನಾನು ಬಹುಶಃ ಅವ್ರ ಪಕ್ಕದ ಕಾಲೇಜಿನಲ್ಲಿ ವಿದ್ಯಾರ್ಥಿ ಆಗಿದ್ದೆ ಅಂತ ಕಾಣುತ್ತೆ. ಆದರೆ ಅವತ್ತು ನಾವು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ನನಗೆ ಅವರ ಪರಿಚಯ ಆದ್ದು ಮೊದಲು ಲೆನಿನ್ ಶತಮಾನೋತ್ಸವದ ಕಾಲದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಾಯಕರ ನೇತೃತ್ವದಲ್ಲಿ ಪ್ರಸಾರಾಂಗದಿಂದ 3 ದಿನದ ಒಂದು ಗೋಷ್ಠಿ ನಡೆಸಿದ್ರು. ಭಾಳ ದೊಡ್ಡವರೆಲ್ಲ ಬಂದಿದ್ದರು. ವಿ ಆರ್ ಕೃಷ್ಣಯ್ಯರು, ಯಾರ ಹೆಸರು ಮರ್ತೋಗ್ಬಿಟ್ಟಿದೆ ನನಗೆ, ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ, ಶ್ರೀಕಂಠಯ್ಯನವರು ಎಲ್ಲ. ಆವಾಗ ಅವರು ದೇವಿ ಪ್ರಸಾದ್ ಬಂದಿದ್ದರಿಂದ ಭಾರಿ ಪುಲಕಿತರಾಗಿದ್ದರು ಎಲ್ಲರೂ. ರಾತ್ರಿ 8 ಗಂಟೆಯಲ್ಲಿ ಲಕ್ಷ್ಮಣರಾಯರ ಮನೆ ಆ ಕಡೆ ಒಂದು ಅರಳಿ ಮರದ ಕೆಳಗೆ ಜಗಲಿ ಮೇಲೆ ಕೂತ್ಕೊಂಡು ಏನೋ CFTRI ಸೈಂಟಿಸ್ಟು ಎಲ್ಲ ಕೂತ್ಕೊಂಡು ಏನು ಮಾರ್ಕ್ಸ್ವಾದ ಚರ್ಚೆ ಮಾಡಿದ್ದೆ. ಭಾಳ ಚೆನ್ನಾಗಿತ್ತು ಕೇಳೋದಕ್ಕೆ. ಮಾರನೇ ದಿನ ಬೆಳಗ್ಗೆ ಉಪಹಾರಕ್ಕೆ ಬನ್ನಿ ಅಂತ ದೇವಿ ಪ್ರಸಾದ್ನ ಅವ್ರನ್ನೆಲ್ಲ ಕರೆದಿದ್ರು, ನನ್ನನ್ನು ಕರೆದಿದ್ರು. ಹೇಗೂ ದೇವಿ ಪ್ರಸಾದ್ ಜೊತೆಯಲ್ಲಿ ಇರ್ತಾ ಇದ್ದೆ ನಾನು, ಅದನ್ನು ಕರೀದೇ ಇರೋಕ್ಕೆ ಸಾಧ್ಯ. ಆದರೆ ಬಹುಶಃ ಲಕ್ಷ್ಮಣರಾಯರಿಗೆ 90 ವರ್ಷಕ್ಕೂ ಹೆಚ್ಚಾಗಿದ್ದಾಗ ಯಾವಾಗಲೂ ಅವ್ರ ಮನೆಗೆ ಹೋಗಿದ್ದಾಗ, ಅವ್ರ ಮನೆಗೆ ಹೇಳಿದ್ನಲ್ಲ, ಹೋದಾಗೆಲ್ಲ ಅವ್ರ ಮನೆಗೆ ಹೋಗ್ತಾನೆ ಇದ್ದೆ. ಒಂದು ಸಲ ಹೋದಾಗ ಹೀಗೆ ಪ್ರಾಸಂಗಿಕವಾಗಿ ಮಾತನಾಡ್ತಾ ಒಂದು ಪ್ರಶ್ನೆ ಹಾಕಿದ್ರು. ಅಲ್ಲ, ನೀನು ಆಗ ದೇವಿ ಪ್ರಸಾದ್ ಜೊತೆಯಲ್ಲಿ ನಮ್ಮ ಮನೆಗೆ ಉಪಹಾರಕ್ಕೆ ಬಂದಿದ್ದೆ, ಅದಾದಮೇಲೆ ಬರಲೇ ಇಲ್ವಲ್ಲ ನಮ್ಮ ಮನೆಗೆ, ಇವತ್ತು ನೋಡ್ತಾ ಇದ್ದೀನಿ ನಿನ್ನ. ಆವತ್ತು ನನಗೆ ಉಂಟಾದಂಥ ಖೇದ ಬಹುಶಃ ಭಾಳ ಕಡಿಮೆ ಸಂದರ್ಭಗಳಲ್ಲಿ ಉಂಟಾಗ. ಅವರು ಮರುವು ಅನ್ನತಕ್ಕಂಥದ್ದು ಯಾವ ಹಂತವನ್ನು ಮುಟ್ಟಿತ್ತು, ಯಾವಾಗಲೂ ಏನೇನು ಚರ್ಚೆ ಮಾಡ್ತಾಯಿದ್ದಂಥವರು ಹೀಗಾಯ್ತಲ್ಲ ಅಂಥೇಳಿ. ಅವ್ರಿಗೆ ಅವ್ರ ನೆನಪಾದಾಗೆಲ್ಲ ಅವರಿಂದ ಎಷ್ಟು ಕಲಿಬೇಕಾಗಿತ್ತು ಅಷ್ಟು ಕಲೀಲಿಲ್ಲ ಅನ್ನೋ ಒಂದು ವ್ಯಥೆ ಇದ್ದೇ ಇದೆ. ಆದರೆ ಅವರ ಭೇಟಿಗಳ ಮುಖೇನ ಬೇಕಾದಷ್ಟು ಸಂಗತಿಗಳು, ವಿಚಾರಗಳು ಚರ್ಚೆಯ ಮುಖಾಂತರ ಅಥವಾ ಅವರು ಓದಿದ್ದಂಥ ಪುಸ್ತಕಗಳ ಮುಖಾಂತರ ದೊರೀತಾ ಇದೆ. ನಂದೊಂದು ಲೇಖನ ಇದರಲ್ಲೂ ಪ್ರಿಂಟ್ ಆಗಿದೆ, ಅದು ಲಕ್ಷ್ಮಣರಾಯರ ಬಗ್ಗೆ ನಾನು ಬರೆದಿದ್ದು.
ಅವ್ರು ತೀರ್ಕೊಳ್ಳೋದಕ್ಕೆ ಒಂದು 20 ದಿನ ಮುಂಚೆ ಒಂದು ಸಲ ಫೋನ್ ಮಾಡಿದರು. ನೋಡಿ ಅದು ಜ್ಞಾಪಕ ಶಕ್ತಿ ಯಾವ ರೀತಿ. ಅವ್ರು ಹುಡುಗ ಆಗಿದ್ದಾಗ ಓದಿದ್ದು 94ನೇ ವಯಸ್ಸಿನಲ್ಲೂ ಗೊತ್ತಿತ್ತು ಅವ್ರಿಗೆ ಅದನ್ನು ಓದಿದ್ದೆ. ಆದರೆ ನಾನು ಆವತ್ತು ಊಟ ಮಾಡೋಕ್ಕೆ ಹೋಗಿದ್ದು ಇನ್ನೊಂದು ಸಲ ಹೋಗಿರಲಿಲ್ಲ ಅಂತ ಅದು ಹೇಗೋ ಮರ್ತವ್ರು. ಫೋನ್ ಮಾಡಿದ್ರು ನನಗೆ. JD ಬರ್ನಾಲ್ದು ಎಸ್ಸೆ ಇದೆಯಲ್ಲಪ್ಪ, ಡೈಲೆಕ್ಟಿಕಲ್ ಮೆಟೀರಿಯಲಿಸಮ್ ಮೇಲೆ, ಅದನ್ನು ಓದಬೇಕು ಅನಿಸಿದೆ, ಸ್ವಲ್ಪ ತಕ್ಷಣ ಕಳಿಸ್ತೀಯಾ? ನಾನು ಎಂಥ ತಲಹರಟೆ ಮಾತನಾಡಿದೆ ಅಂದರೆ ಅವ್ರಿಗೆ ಅದು ಅರ್ಥ ಆಗಿರೋದಿಲ್ಲ. ಯಾಕೆಂತಂದರೆ ಅವತ್ತಿಗಾಗಲೇ ಅವ್ರಿಗೆ ಸ್ಮರಣೆ ಇತ್ಯಾದಿಗಳಲ್ಲೆಲ್ಲ ವ್ಯತ್ಯಯ ಉಂಟಾಗಿದೆ. ಇವಾಗ ಯಾಕೆ ಓದಬೇಕು ನೀವು ಅದನ್ನು ಅಂದೆ ನಾನು. ನೋಡಿ ಎಷ್ಟು ಉದ್ದಟತನದ ಮಾತು ಅಂತ ಈಗ ಅನಿಸುತ್ತೆ, ಆವಾಗಲೂ ಆಮೇಲಿಂದ ಅನಿಸಿತ್ತು. ಅವರು ಯಾಕೆ ಓದಬೇಕು ಅನ್ನೋದಕ್ಕೆ ನಾನು ಉತ್ತರ ಕೊಡಲಾರೆ. ಆದರೆ ನಾನು ಓದಬೇಕು, ಕಳಿಸೋದು ದೊಡ್ಡದಾಗಿ ದಪ್ಪ ಅಕ್ಷರದಲ್ಲಿ ಅದನ್ನು ಜೆರಾಕ್ಸ್ ಮಾಡಿಸಿ ಕಳಿಸೋದು, ಓದ್ಕೊಂಡ್ರು ಅಂತ ಕಾಣುತ್ತೆ. 94ನೇ ವರ್ಷದಲ್ಲಿ ಅವರ ಆಸ್ಥೆ 24ನೇ ವಯಸ್ಸಿನಲ್ಲಿ ಓದಿದ ಪುಸ್ತಕವನ್ನು ಮತ್ತೆ ಓದಬೇಕು. ಅದು ಅಂಥ ಕ್ಲಾಸಿಕ್ ಅದು. ಅದು ಯಾವ ಉದ್ಬೋಧನೆ ನೀಡುತ್ತೋ ಅದು ಚಿರಕಾಲವಾಗಿ ಉಳಿಯತಕ್ಕಂಥದ್ದು ಅಂಥೇಳಿ. ನಾನು ನೇರವಾಗಿ ಲಕ್ಷ್ಮಣರಾಯರು ವಿದ್ಯಾರ್ಥಿಯಾಗಿರಲಿಲ್ಲ, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದು ಇಲ್ಲ. ಪಕ್ಷದಲ್ಲಾಗಲಿ, ಹೊರಗಡೆ ಆಗಲಿ, ಕಾಲೇಜಿನಲ್ಲಾಗಲಿ, ಡಿಕ್ಷನರಿನ ಯಾವುದರಲ್ಲೂ ಮಾಡಿ. ಆದರೆ ಅವರಿಂದ ಬೇಕಾದಷ್ಟು ಪುಸ್ತಕಗಳನ್ನು, ಅತ್ಯಂತ ಮೌಲಿಕವಾದಂಥ ಪುಸ್ತಕಗಳನ್ನು ನಾನು ಓದಿರೋದ್ರಲ್ಲಿ ಕೆಲವು ಲಕ್ಷ್ಮಣರಾಯರಿಂದ ತೊಗೊಂಡು ಬಂದು ಓದಿರುವಂಥವು. ಲೇವ್ಲ್ಯಾಂಡ್ ಅದು ಆಟೋಬಯೋಗ್ರಫಿ ಥರದ ಪುಸ್ತಕ ಒಂದು, G.H. ಹಾರ್ಡಿದು ಅಪಾಲಜಿ ಆಫ್ ಎ ಮ್ಯಾಥಮೆಟಿಷಿಯನ್. ಆಮೇಲಿಂದ ಅವರು ಮತ್ತು ಅವರ ಶ್ರೀಮತಿ ಜೀವುಬಾಯಿ ಅವರು ಇನ್ಫೀಲ್ಡ್ ಒಂದು ಪುಸ್ತಕ ಟ್ರಾನ್ಸ್ಲೇಟ್ ಮಾಡಿದರು. ಆ ಪುಸ್ತಕ ಲಕ್ಷ್ಮಣರಾಯ ಇಂಥದ್ದೆಲ್ಲ ಕೊಟ್ಟು ಇದನ್ನು ಓದಬೇಕಪ್ಪ ನೀನು. ಎಂಥ ಮೌಲಿಕವಾದಂಥ ಪುಸ್ತಕ. ಈಗಲೂ ಕೂಡ ಆ ಪುಸ್ತಕಗಳೇ ನನಗೆ ಹೆಚ್ಚು ಜ್ಞಾಪಕದಲ್ಲಿರ್ತಕ್ಕಂಥದ್ದು ಮತ್ತು ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಈಗ ತಾನೇ ಗುರುಪ್ರಸಾದ್ ಅವರು ಮಾತನಾಡುವಾಗ ಲಕ್ಷ್ಮಣರಾಯರಿಗೆ ಸಂಗೀತದಲ್ಲಿ ಏನು ಆಸಕ್ತಿ ಇತ್ತು ಅನ್ನೋದನ್ನೆಲ್ಲ ವೀಣೇಶೇಷಣ್ಣ ಭವನ್ ಸೆಕ್ರೆಟರಿನೂ ಅಧ್ಯಕ್ಷರು ಆಗಿದ್ದರು. ಕೆಲವರಾದರೂ ಆವಾಗ ಏನಪ್ಪ ಇದು, ಇವನು ಕಮ್ಯುನಿಸ್ಟ್ ಆಗಿದ್ದವನು ವೀಣೇಶೇಷಣ್ಣ ಭವನಕ್ಕೆ ಬಂದು ಸಂಗೀತದ ಇದರಲ್ಲೆಲ್ಲ ಪ್ರವೇಶ ಬರ್ತಾ ಇದ್ದಾರೆ, ಗುಮಾನಿಯಿಂದ ನೋಡಿದ್ದಿರ್ಬೋದು. ಅವ್ರು ಹೇಳ್ತಾಯಿದ್ರು, ಸಂಗೀತದ ಆಸ್ವಾದನೆ ಮಾಡೋದಕ್ಕೆ ದೇವರಲ್ಲೇನು ನಂಬಿಕೆ ಬೇಕಾಗಿಲ್ಲ. ದೇವರು ಯಾಕೆ ಬೇಕು? ಸಂಗೀತ ತಾನೇ, ಅದರಲ್ಲಿರೋ ಭಾವ ತಾನೇ, ಅದರಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಕೆಲವು ಯಾವ ಸಂಗತಿಗಳಿವೆ ಅದು ತಾನೇ ನಮಗೆ ಮುಟ್ಟಬೇಕಾಗಿರೋದು ಅಂಥೇಳಿ. ಮೈಸೂರಿಗೆ ಬಂದಾಗ ಒಂದು ಸಲ ಅವರನ್ನು ಸತ್ಯನಾರಾಯಣ ಅವನು ಕರ್ಕೊಂಡು ಹೋಗಿದ್ದೆ. ಅವ್ರು ನನಗೆ ಗೀತಾ ಬುಕ್ ಸತ್ಯನಾರಾಯಣ ಅವ್ರು ಭಾಳ ಹೇಳ್ತಾಯಿದ್ರು. ಅವ್ರು ಭಾಳ ಪ್ರಸಿದ್ಧರಪ್ಪ ಈ ಊರಲ್ಲಿ. ಅದು ಹೇಗೋ ನನಗೆ ಅವರು ಪರಿಚಯ ಹೆಚ್ಚಾಗಿಲ್ಲ. ಅವ್ರ ಪರಿಚಯ ಮಾಡಿಸೋದನ್ನು ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ಮನೆಗೆ ಕರ್ಕೊಂಡೋಗಿ ವಾಪಸ್ ಬಂದ ಮೇಲೆ ಸತ್ಯನಾರಾಯಣರಾವ್ ಹೇಳ್ತಾಯಿದ್ರು, ಇಂಥ ವ್ಯಕ್ತಿ ಮೈಸೂರಿನಲ್ಲಿದ್ದು ನಾನು ಇಲ್ಲಿವರೆಗೂ ಮೀಟ್ ಮಾಡಿರಲಿಲ್ವಲ್ರಿ. ಅದ್ಭುತವಾದಂಥ ವ್ಯಕ್ತಿತ್ವ ಇತ್ತು. ನಾವು ಒಂದೂವರೆ ಗಂಟೆ ಹೊತ್ತು ಅವ್ರ ಮನೆಯಲ್ಲಿ ಏನೇನೋ ವಿಷಯಗಳೆಲ್ಲ ಚರ್ಚೆ ಮಾಡಿದ್ದು, ಯೂನಿವರ್ಸಿಟಿದು ಅದು ಇದು ಎಲ್ಲ. ಯಾತಕ್ಕೆ ನಮಗೆ ಲಕ್ಷ್ಮಣರಾಯರು ಪ್ರಸ್ತುತರಾಗ್ತಾರೆ ಅನ್ನೋ ಪ್ರಶ್ನೆ ನನ್ನಲ್ಲಿ ಬಹಳ ಮುಖ್ಯವಾಗಿ ಉಳಿದಿದೆ. ಇವತ್ತಿನ ಸಂದರ್ಭದಲ್ಲಿ ಲಕ್ಷ್ಮಣರಾಯರಿದ್ದಿದ್ರೆ ಅವರ ತಹತಹಿಕೆ ಯಾವ ರೀತಿ ಇರ್ತಾಯಿತ್ತು, ಯಾವುದರ ಬಗ್ಗೆ
ಸತ್ಪಾಲ್ ಸಿಂಗ್ ಇಂಥವ, ಸತ್ಪಾಲ್ ಸಿಂಗ್ ಸಮಥಿಂಗ್, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಮಿನಿಸ್ಟರ್ ಆಗಿದ್ದಾನೆ. ಅವನು ಬೈದಿದ್ದೀನಿ, ಬೈಸ್ಕೊಂಡಿದ್ದೀನಿ ಒಂದು ಸಲ. ಆತ ಒಂದು ಕಡೆ ಎಂಥೆಂಥವರಿದ್ದಾರೆ ಈಗಿನ ಕಾಲದಲ್ಲಿ ನಮ್ಮ ಮಂತ್ರಿಗಳು ಅನ್ನೋದು. ಎಲ್ಲ ಕಡೆ ಹೇಳ್ತಾನೆ ಆತ, ಹೋಗ್ಬಿಟ್ಟು ಎಜುಕೇಷನ್ ಮಿನಿಸ್ಟರ್ ಆಗಿದೆ ಹಾಳಾದವ್ರು. ಏನಪ್ಪ ಅವ್ರ ಥೀಸಿಸ್ ಅಂತಂದರೆ, ಮಂಗ ಮನುಷ್ಯರಾಗಿದ್ದನ್ನು ನಾನು ಎಂದೂ ಕಂಡಿಲ್ಲ, ಆದ್ದರಿಂದ ಡಾರ್ವಿನ್ ಸಿದ್ಧಾಂತ ಬಿಸಾಕ್ರಿ ಆ ಕಡೆ. ಎಷ್ಟು ಸುಲಭವಾಗಿ ಅದನ್ನು ತಳ್ಳಾಕ್ತಾನೆ ನೋಡಿ. ಅದನ್ನು ಕೇಳಿದವರು ಅಷ್ಟು ಜನ ಸೈಂಟಿಸ್ಟ್ ಇದ್ದಾರೆ ನಮ್ಮ ದೇಶದಲ್ಲಿ. ಒಬ್ಬನಾದರೂ ಅಯ್ಯೋ ಮೂರ್ಖ, ನಿನಗೆ ಅದು ಗೊತ್ತಿಲ್ಲದೆ ಇದ್ರೆ ಬಾಯಿ ಮುಚ್ಕೊಂಡಿರು. ಬಾಲಿಶವಾದಂಥ ಈ ರೀತಿಯ ತರ್ಕವನ್ನು ಬೆಳೆಸೋಕ್ಕೆ ಬರಬೇಡ ಅಂತ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂತ ನಾವು ಮಿನಿಸ್ಟ್ರು. ಅಂದರೆ ಇವತ್ತಿನ ಇವಾಗ ಅನಂತರಾಮ್ ಅವರು ಮಾತನಾಡುವಾಗ ಕೆಲವೆಲ್ಲ ಪ್ರಸಂಗಗಳನ್ನು ಹೇಳಿದ್ರಲ್ಲ, ಉದ್ಧಟತನ ಅಂತ ಯಾರೂ ಕೂಡ ಅವರನ್ನು ಆಕ್ಷೇಪ ಮಾಡಿದ್ದಿಲ್ಲ. ಯಾವುದೋ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀನು ಹೇಳಿದ ಅಪಥ್ಯ ಅಂತ ಅನ್ಸಿದ್ರೆ, ಇದು ಅಪಥ್ಯ ಅಂತ ಹೇಳಿದೆಲ್ಲ ಇದ್ದರೆ ಯಾವ ರೀತಿಯಲ್ಲಿ ನಿಮಗೆ ಆತ್ಮಗೌರವ ಅನ್ನೋದನ್ನು ನೀವು ಉಳಿಸ್ಕೊತೀರಿ? ಹಸುವಿನ ಗಂಜಳ ಕುಡಿದ್ರೆ ಕ್ಯಾನ್ಸರ್ ಹೋಗುತ್ತೆ ಹಾಗಂತ ಹೇಳಿಬಿಟ್ಟು ನಾಳೆ ಅವನ ಹೆಂಡತಿಗೆ ಕ್ಯಾನ್ಸರ್ ಬಂದರೆ ಅಮೇರಿಕಕ್ಕೆ ಹೋಗ್ತಾನೆ ಮಿನಿಸ್ಟ್ರು. ನಮ್ಮ ದೇಶದಲ್ಲಿ CSIR ಲ್ಯಾಬ್ಗಳೇ 20-25 ಎಷ್ಟೋ ಇವೆ. ಆ ಗಂಜಲ ಎಷ್ಟು ಬೇಕಾದರೂ ಸಿಕ್ಕತ್ತೆ, ಒಂದು ಸಲ ಪ್ರಯೋಗ ಮಾಡಿ ನೋಡ್ರಿ ಅಂತ. ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ವಿಜ್ಞಾನದ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರ ಪೈಕಿ ಒಬ್ಬ ರಸಸಿದ್ಧಾಂತ ಅಂತ ಬರೆದ. ಅವನಲ್ಲಿ ಹೇಳ್ತಾನೆ, ನಾನೇ ಪ್ರಯೋಗ ಮಾಡ್ದಲೇ ಇರತಕ್ಕಂಥದ್ದನ್ನು ಏನನ್ನೂ ನಾನಿಲ್ಲಿ ದಾಖಲೆ ಮಾಡಿಲ್ಲ. ನಮ್ಮ ಮೇಷ್ಟ್ರು ಹೇಳಿದ್ರು, ನನಗೆ ಬಳಕೆ ಇರತಕ್ಕಂಥವ್ರು ಯಾರು ಹೇಳಿದ್ರು ಅಂಥೇಳಿ ನಾನು ಯಾವುದನ್ನು ನನ್ನ ಗ್ರಂಥದಲ್ಲಿ ಪ್ರತಿಪಾದನೆ ಮಾಡಿಲ್ಲ. ಸ್ವಂತ ಪ್ರಯೋಗ ಮಾಡಿ ನೋಡಿದ್ದೇನೆ, ಬರೆದಿದ್ದೇನೆ. ಈ ಶಿಸ್ತನ್ನು ಇಟ್ಕೋಬೇಕಾದಂಥ ಸಂಸ್ಥೆಗಳು, ವ್ಯಕ್ತಿಗಳು ಏನೇನೆಲ್ಲ ಮಾಡ್ತಾಯಿದ್ದಾರೆ ನಮ್ಮ ದೇಶದಲ್ಲಿ. ಲಕ್ಷ್ಮಣರಾವ್ ಯಾತಕ್ಕೆ ನಮಗೆ ಬೇಕು ಅಂತಂದರೆ, ಎಲ್ಲಿ ವೈಚಾರಿಕತೆ ಸಂಪೂರ್ಣವಾಗಿ ಅಲಬ್ಧವಾಗತಕ್ಕಂಥ ಅನಿಷ್ಟದ ಸನ್ನಿವೇಶ ಉಂಟಾಗಿದೆಯೋ ಅಂಥ ಕಾಲದಲ್ಲಿ ಪ್ರಜ್ಞಾಪೂರ್ವಕವಾಗಿ ಸಾಮುದಾಯಿಕವಾಗಿ ಮಧ್ಯಪ್ರವೇಶ ಮಾಡೋದಕ್ಕೆ ವ್ಯಕ್ತಿ ಮತ್ತು ಸಮಷ್ಟಿ ಎರಡೂ ಸಿದ್ಧತೆಯಿಂದ ಇರಬೇಕು ಅನ್ನೋ ನಂಬಿಕೆಯನ್ನು ಇಟ್ಕೊಂಡು ಅದನ್ನು ಕಾರ್ಯಗತಗೊಳಿಸಿದ್ದಂಥವ್ರು ಲಕ್ಷ್ಮಣರಾವ್. ಅದಕ್ಕೆ ನಾಯಕತ್ವ ಕೊಟ್ಟಿದ್ದಂಥವ್ರು. ಇದ್ರ ಕೆಮಿಸ್ಟ್ರಿ ಪ್ರೊಫೆಸರು ನಾನು ಎಲ್ಲೋ ಈಗ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಇಂಗ್ಲೀಷ್ ಪಾಠ ಮಾಡ್ಕೊಂಡಿದ್ದ ತಪ್ಪು ಪಾಪ ಕೇಳ್ಕೊಂಡು ಕೂತಿರ್ತಾಯಿದ್ರು. ಹೇಳಿದ್ದಲ್ಲ ಬಾಯಿ ಮುಚ್ಕೊಳ್ಳೋ ಅಂತ ಹೇಳಿದ್ದಿದ್ರೆ ನಾವು ಏನು ಮಾಡ್ತಿದ್ದೋ ಗೊತ್ತಿಲ್ಲ. ಯಾತಕ್ಕೆ ಲಕ್ಷ್ಮಣರಾವ್ ಅಂತ ಅವರು, ಸೇತುರಾವ್ ಅಂತ ಅವರು, ಅಥವಾ ಬೇರೆಯವರು, ದೇವಿ ಪ್ರಸಾದ್ ಅಂತ ಎಷ್ಟೋ ಹೆಸರುಗಳು ಹೇಳ್ತಾವೆ. ಯಾಕೆ ಅಂತಂದರೆ ಇವತ್ತಿನ ಪ್ರಕ್ಷುಬ್ಧ ವಾತಾವರಣದಲ್ಲಿ, ಬೌದ್ಧಿಕ ವಲಯದಲ್ಲಿ ಅತ್ಯಂತ ಹೀನಾಯವಾದಂಥ ಸನ್ನಿವೇಶ ನಮ್ಮನ್ನು ಕಾಡ್ತಾ ಇದೆ. ಆದ್ದರಿಂದಲೇ ಲಕ್ಷ್ಮಣರಾಯರು ನಮಗೆ ಏನು ಹಸ್ತಾಂತರ ಮಾಡಿದ್ದಾರೆ ಅದನ್ನು ಪ್ರಾಯೋಗಿಕವಾಗಿ ನಾವು ಯಾವ ರೀತಿಯಲ್ಲಿ ಬಳಸ್ಕೊತೇವೆ, ಅನುಷ್ಠಾನಕ್ಕೆ ತರ್ತೇವೆ. ಹಾಗೆ ತಂದಾಗಲೇ ಲಕ್ಷ್ಮಣರಾಯರ ಶ್ರಮ ವ್ಯರ್ಥವಾಗದೆ ಉಳಿಯೋದು. ನಾವು ಬೇರೆ ಎಲ್ಲ ಮಾತನಾಡಿ ಇವತ್ತಿನ ಸನ್ನಿವೇಶದಲ್ಲಿ ಈ ಅವೈಚಾರಿಕತೆ ಅನ್ನೋದು ಹೇಗೆ ತಾಂಡವವಾಡ್ತಾ ಇದೆಯೋ ಅದನ್ನು 10 ಜನದ ಮುಂದೆ ಹೇಳಿ ಇದಕ್ಕೆ ಈ ರೀತಿಯ ವಿಶ್ಲೇಷಣೆ ಸರಿಯಾಗಿ ಸುಮ್ಮನೆ ಲಕ್ಷ್ಮಣರಾಯರನ್ನು ನೆನೆಸ್ಕೊಂಡು ನಮ್ಮ ಶೋಕವನ್ನು ಅಥವಾ ಅನೇಕ ಸಂತೋಷದ ಗಳಿಗೆಗಳನ್ನು ಸ್ಮರಣೆ ಮಾಡಿಬಿಟ್ಟು ಹೋಗೋದಲ್ಲ, ನಾವೇನು ಮಾಡಬಲ್ವು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ. ಲಕ್ಷ್ಮಣರಾಯರ ಬಗ್ಗೆ ಯೋಚನೆ ಮಾಡಿದಾಗ ನನಗೆ
ವರ್ಡ್ಸ್ವರ್ತ್ ಬರೆದಿದ್ದೊಂದು ಪದ್ಯ ಜ್ಞಾಪಕ ಬರುತ್ತೆ. ಅವನೊಂದು ಪದ್ಯ ಬರೆದಿದ್ದ. ಅವನು ಒಂದು ಸಲ ಫ್ರೆಂಚ್ ರೆವಲ್ಯೂಷನ್ ಅದನ್ನು ಸ್ವಾಗತಿಸಿದ. ಆಮೇಲೆ ಅಯ್ಯೋ ರೆವಲ್ಯೂಷನ್ ಆಗೋಯ್ತಪ್ಪ ಅಂತ ಪರಿತಪ್ಸಕ್ಕೆ ಶುರು ಮಾಡ್ಕೊಳ್ಳಿ. ಒಂದು ಪದ್ಯ ಬರೆದಿದ್ದ, ಮಿಲ್ಟನ್, ದೌ ಶುಡ್ ಬಿ ಲಿವಿಂಗ್ ಅಟ್ ದಿಸ್ ಅವರ್. ಇವತ್ತು ನೀನು ಇರಬೇಕಾಗಿತ್ತೆಯಾ? ಏನೇನಾಗೋಗ್ತಾ ಇದೆ, ಮಧ್ಯಪ್ರವೇಶ ಮಾಡೋರೇ ಇಲ್ವಲ್ಲ. ನೀನಿದ್ದಿದ್ದೀರ ಒಂದು ಭದ್ರವಾಗಿ ನಿಂತ್ಕೊಂಡು 10 ಜನ ಹಿಂದೆ ಇಟ್ಕೊಂಡು ಪ್ರಶ್ನೆ ಮಾಡಿ ಏನಾದರೂ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮಿಲ್ಟನ್, ದೌ ಶುಡ್ ಬಿ ಲಿವಿಂಗ್ ಅಟ್ ದಿಸ್ ಅವರ್. ಲಕ್ಷ್ಮಣರಾಯರಿಗೆ ನಾವು ದೌ ಶುಡ್ ಬಿ ಲಿವಿಂಗ್ ಅಟ್ ದಿಸ್ ಅವರ್ ಅಂತಂದರೆ ಪಾಪ ಬರೋಕ್ಕಾಗಲ್ಲ. ಬೇರೆ ಲಕ್ಷ್ಮಣರಾಯರುಗಳು ಸಿದ್ಧ ಆಗಬೇಕು. ಲಕ್ಷ್ಮಣರಾಯರಿಂದ ಪ್ರೇರಣೆ ಪಡೆದು ನಾವು ಆ ರೀತಿಯ ಕೆಲಸಗಳಲ್ಲಿ ಭಾಗಿಗಳಾಗಬೇಕಾಗುತ್ತೆ. ಇವತ್ತಿನ ಸನ್ನಿವೇಶದ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳೋಕ್ಕೆ ಹೋಗೋದಿಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದು. ಅತ್ಯಂತ ಕಳಂಕಪೂರಿತವಾದಂಥ ಮಾತುಗಳನ್ನು ಆಡೋದು, ಭಾಷೆ ಬಳಸೋದು, ರಾಜಕೀಯ ಅಂಥೇಳಿ ಬೈದಾಡೋದು, ಇದೆಲ್ಲ ನೋಡಿದ್ರೆ ನಾವು ಯಾವ ಗುರಿಯನ್ನು ಇಟ್ಕೊಂಡಿದ್ದೀವಿ, ನಮ್ಮ ಸಂವಿಧಾನಕ್ಕೆ ಏನಾಗ್ತಾ ಇದೆ, ಯಾವುದೋ ಆಶಯಗಳೆಲ್ಲ ಯಾವ ರೀತಿ ಪೂರೈಸ್ತೇವೆ. ಆದರೆ ಲಕ್ಷ್ಮಣರಾಯರು ಯಾವ ರೀತಿಯ ವ್ಯಕ್ತಿತ್ವ ಇಟ್ಕೊಂಡಿದ್ರು ಅನ್ನೋದಕ್ಕೆ ಗಾಯತ್ರಿ ಅವರು ಇಲ್ಲಿದ್ದಾರೆ. ನಾನು ಗಾಯತ್ರಿ ಅವರು ಲಕ್ಷ್ಮಣರಾಯರನ್ನ ಒಂದು ಸಂದರ್ಶನ ಮಾಡೋದಕ್ಕೆ ಹೋಗಿದ್ದು ಅವ್ರ ಮನೆಗೆ, ಹೊಸತು ಪತ್ರಿಕೆಗೋಸ್ಕರ. ಆರಂಭದಲ್ಲೇ ಗಾಯತ್ರಿ ಹೇಳಿದ್ರು, ನೀವೊಬ್ಬ ಸೈಂಟಿಸ್ಟ್ ಆಗಿ ಇದ್ರ ಬಗ್ಗೆ ಏನು ಹೇಳ್ತೀನಿ. ತಕ್ಷಣ ಹೇಳಿದ್ರು, ನಾನು ಸೈಂಟಿಸ್ಟ್ ಅಲ್ಲ, ಐ ಆಮ್ ಎ ಸ್ಟೂಡೆಂಟ್ ಆಫ್ ಸೈನ್ಸ್. ಐ ಕ್ಯಾನ್ ಎಕ್ಸ್ಪ್ಲೇನ್ ಫ್ಯಾಕ್ಟರ್ಸ್ ಆಫ್ ಸೈನ್ಸ್ ಟು ಅದರ್ಸ್, ಬಟ್ ನಾನೇನು ಸಂಶೋಧನೆ ಮಾಡಿಬಿಟ್ಟು ಹೊಸದಾಗೇನು ಒಂದು ಇದಕ್ಕೆ ಸೇರಿಸಿದ್ದೀನಿ ಅಲ್ಲ. ಇರೋದನ್ನು ನಾನು ಬೇರೆಯವರಿಗೆ ಸಂವಹನ ಮಾಡೋದಕ್ಕೆ, ಅರ್ಥೈಸೋದಕ್ಕೆ, ಅದು ಪ್ರಯೋಜನ, ಉದ್ದೇಶ, ಅದು ಹಿನ್ನೆಲೆ ಇಂಥದ್ದನ್ನು ಹೇಳ್ತೇನೆ ಹೊರತು ನಾನೇ ಸ್ವಂತಹ ಏನು ಆವಿಷ್ಕಾರ ಮಾಡಿದ್ದೀನಿ ಅನ್ನೋದೇನೂ ಇಲ್ಲ. ನಮ್ಮಲ್ಲಿ ಒಂದು ಸಲ ಒಬ್ಬ ಹುಡುಗ ಫರ್ಗೂಸನ್ ಕಾಲೇಜ್ನಲ್ಲಿ ಆದ ಪ್ರಸಂಗ ಆಯಿತು. ಯಾರೋ ಒಬ್ಬ ಹೊಸದಾಗಿ ಮೇಷ್ಟ್ರು ಬಂದಿದ್ರು, ವಾಡೇಕರ್ ಅಂತ ಒಬ್ಬರಿದ್ರು. ಅವರು ಅತ್ಯಂತ ಪ್ರಖ್ಯಾತವಾದಂಥ ತತ್ವಶಾಸ್ತ್ರಜ್ಞ, ಮತ್ತು ಪಾಲಿ, ಪ್ರಾಕೃತ, ಫ್ರೆಂಚು, ಜರ್ಮನ್ ಎಲ್ಲ ಕಲಿತ್ಕೊಂಡಿದ್ದಂಥವ್ರು. ಅಲ್ಲಿ ಪ್ರೊಫೆಸರ್. ಅವ್ರ ಸ್ಟೂಡೆಂಟು ಹೊಸದಾಗಿ ಪಾಲಿ ಮೇಸ್ಟ್ರಾಗಿ ಬಂದ್ರಂತೆ. ಅವ್ರು ನನಗೆ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದು, ನಾನೆಲ್ಲೋ ಕೆಲಸ ಮಾಡ್ತಾಯಿದ್ದೆ. ಅವರೊಂದೇನು, ರಾಮಕೃಷ್ಣ ದಡ್ಡ ನೀನು, ಯಾಕೆ ಸ್ವಾಮಿ ಹಿಂಗೆ ಹೇಳ್ತೀರಿ, ನೀವೇ ನನ್ನ ಕೆಲಸಕ್ಕೆ ಸೆಲೆಕ್ಟ್ ಮಾಡಿದ್ದೀರಿ, ದಡ್ಡ ಅಂತ ಇದ್ದೀರಲ್ಲ. ನೋಡಿ ಇವತ್ತೇನಾಯ್ತು ಗೊತ್ತಾ, ನಿನ್ನೆ ಈ ಸ್ಟೂಡೆಂಟ್ ಬಂದಿದ್ದ ಪಾಲಿ ಮೇಷ್ಟ್ರು, ಅವನಿಗೆ ಹೇಳಿದೆ, ನೋಡಪ್ಪ ನೀನು ಇವಾಗ ಮೇಷ್ಟ್ರಾಗಿದ್ದೀಯಾ, ಈ ತ್ರಿಪಿಟಕ ಅದು ಇದು ಏನೇನೋ ಇದೆಯಲ್ಲ ಅವೆಲ್ಲ ಓದ್ಕೋಬೇಕು ನೀನು ಅಂತ ಹೇಳಿದೆ. ಅದಕ್ಕೆ ಅವನೇನು ಹೇಳ್ದ ಗೊತ್ತಾ, ಎಲ್ಲ ಓದ್ಬಿಟ್ಟಿದ್ದೀನಿ ಸರ್. ನೀನು ಇದೆಯಾ ದಡ್ಡ, ಒಂದು ಸಲ ಆದರೂ ಎಲ್ಲ ಓದ್ಬಿಟ್ಟಿದ್ದೀನಿ ಅಂತ ಹೇಳೋಕ್ಕಾಗಲಿಲ್ಲ ನಿನಗೆ. ಅಂಥ ವಾತಾವರಣ ಇದೆ ಇವತ್ತು ನಮ್ಮಲ್ಲಿ. ಯಾವುದನ್ನು ಓದಬೇಕು ಅನ್ನೋದ್ರ ಬಗ್ಗೆ ಆಗಲಿ, ಎಷ್ಟು ಓದಬೇಕು ಅನ್ನೋದ್ರ ಆಗಲಿ, ಅಂದರೆ ಸರಳ ಸಜ್ಜನ ವಿದ್ವಜ್ಜನ ಅಂತಹ ಗುಂಪಿಗೆ ಸೇರ್ತಕ್ಕಂಥ ಲಕ್ಷ್ಮಣರಾಯರಂಥವರು ನಮ್ಮಲ್ಲಿ ಬಹಳ ವಿರಳರಾಗ್ತಾಯಿದೆ. ಲಕ್ಷ್ಮಣರಾಯರು ಪ್ರಜಾವಾಣಿಗೆ ಬರೆದಿರೋ ಪತ್ರಗಳು ಅದೆಷ್ಟು ಬೋಧಪ್ರದವಾಗಿರ್ತಾಯಿದ್ವು. ಹೋಮಿಯೋಪತಿ ಬಗ್ಗೆ ಅವರು ಯುದ್ಧನೇ ಮಾಡ್ತಾಯಿದ್ದೇವೆ. ಹಾಗೆ ಯಾವುದೇ ಒಂದು ಸಾರ್ವಜನಿಕ ಜೀವನಕ್ಕೆ ಸಂಬಂಧಪಟ್ಟಂಥ ಘಟನೆ ಆಯಿತು, ಅದರಲ್ಲಿ ಏನೋ ಒಂದು ನ್ಯೂನತೆ ಇದೆ ಅಂದರೆ ತಕ್ಷಣ ಲಕ್ಷ್ಮಣರಾಯರು ಬಂದು ಇದು ಹೀಗೆ, ಇದನ್ನು ಅರ್ಥ ಮಾಡ್ಕೋಬೇಕಾದ್ದು ಹೀಗೆ, ಪರ್ಯಾಯ ಇದು, ಹೀಗಂಥ ಪತ್ರಗಳು ಬರೆದು ಹಾಕೋದು ಇಲ್ಲ ಅವರು. ಅವ್ರೇನಿದ್ರು ಅವನು ಹೇಗೆ ಬೈದ, ಇನ್ನೊಬ್ಬ ಇನ್ನೇನೋ ಮಾಡ್ದ, ಅದನ್ನೇ ಬರೀತಾರೆ ಹೊರತು ವಿಶ್ಲೇಷಣಾತ್ಮಕವಾದಂಥ ಅಥವಾ ನಮ್ಮ ಕಲುಷಿತ ವಾತಾವರಣದ ಹಸನುಗೊಳಿಸುವಿಕೆಗೆ ಸಂಬಂಧಪಟ್ಟಂಥ ಅದು ಬರ್ತಾ ಇರೋದು ಭಾಳ ಕಡಿಮೆ ಆಗಿದೆ. ಇನ್ನೊಂದು ಮಾತು ನಮಗೆಲ್ಲ ಗೊತ್ತಿದೆ, ಲಕ್ಷ್ಮಣರಾಯರು ಡಿಕ್ಷನರಿ
ಕೆಲಸದಲ್ಲಿದ್ದಂಥವ್ರು. ಬೇರೆ ಬೇಕಾದಷ್ಟು ಮಾಡಿದ್ರು. ಕಡೆಯಲ್ಲಿ ಡಿಕ್ಷನರಿ ನಡೀತಾಯಿತ್ತು ಯೂನಿವರ್ಸಿಟಿ. 10 ಸಲ ಹೇಳಿದ್ದಾರೆ ಇದನ್ನು ಲಕ್ಷ್ಮಣರಾಯರು ನನಗೆ, ಯಾವುದೋ ಸಂದರ್ಭದಲ್ಲಿ, ಯಾವ್ಯಾವುದೋ ಸಂದರ್ಭದಲ್ಲಿ. ಒಂದು ಇಂಟರ್ವ್ಯೂ ಇತ್ತಂತೆ, ಹೊಸಬನ್ನೊಬ್ಬನ್ನ ಕೆಲಸಕ್ಕೆ ನೇಮಿಸ್ಕೊಳ್ಳೋದಕ್ಕೋಸ್ಕರ ನಡೆದಂಥ ಇಂಟರ್ವ್ಯೂ. ನಿಘಂಟು ಬರೆಯೋ ಸಿದ್ಧಗೊಳಿಸ್ತಕ್ಕಂಥ ಒಂದು ಕೆಲಸದ. ಜವರೇಗೌಡರು ವೈಸ್ ಚಾನ್ಸಲರು, ಲಕ್ಷ್ಮಣರಾಯರು ಚೀಫ್ ಎಡಿಟರು, ಹಾಗೆ ಇನ್ಯಾರೋ ಮೆಂಬರ್ಸ್ ಇದ್ದರು. ಇಂಟರ್ವ್ಯೂ ನಡೀತಾರೆ. ಜವರೇಗೌಡರು ಕೇಳಿದ್ರಂತೆ ಬಂದಿದ್ದಂಥ ಹುಡುಗನ್ನ. ಅವನಾಗಲೇ ರಿಸರ್ಚ್ ಅಸಿಸ್ಟೆಂಟು ಏನೋ ಆಗಲ್ಲ, ಸ್ವಲ್ಪ ಕೆಲಸದಲ್ಲೇ ಇದ್ದಂಥವರು. ಅವ್ರಿಗೇನು ಪ್ರಮೋಷನ್ ಕೊಡೋದು ಏನೋ ಅಂಥದ್ದು. ಒಂದು ದಿನದಲ್ಲಿ ನೀನು ಎಷ್ಟು ಗಂಟೆ ಕೆಲಸ ಮಾಡ್ತೀಯಪ್ಪ? 6 ಗಂಟೆ ಅಂತಿಟ್ಟು. 6 ಗಂಟೆಯಲ್ಲಿ ಎಷ್ಟು ಪೇಜು ನಿಘಂಟುವಿನ ತಯಾರು ಮಾಡಿಕೊಡ್ತೀಯ ನೀನು? ಒಂದು ದಿನದಲ್ಲಿ ಎಷ್ಟು ಪೇಜು ನಿಘಂಟು ಸಿದ್ಧಗೊಳಿಸ್ಕೊಡ್ತೀಯ ನೀನು ಅಂತ ಕೇಳಿದ್ರು. ಅವನಿಗೆ ಬಂದಿದ್ದವರು ಅವ್ರು ಪಾಪ ಏನು ಹೇಳಿ, ಏನು ಉತ್ತರ ಕೊಡಬೇಕು, ಏನು ಕೊಟ್ಟರೆ ಕೆಲಸ ತೆಗಿತಾರೆ ಅಥವಾ ಕೊಡ್ತಾರೆ. ಲಕ್ಷ್ಮಣರಾಯ ಮಧ್ಯಪ್ರವೇಶ ಮಾಡಿ ಹೇಳಿದ್ರಂತೆ ವೈಸ್ ಚಾನ್ಸಲರ್ಗೆ, ಆ ಹುಡುಗನೂ ಇದ್ದಾಗಲೇ, ನಿಮ್ಮ ಪ್ರಶ್ನೆ ಹಾಗಲ್ಲ ಇರಬೇಕಾದ್ದು. ನಾನು ಪ್ರಶ್ನೆ ಕೇಳಿದ್ದು ಏನಂತ ಕೇಳ್ತಾ ಇದ್ದೆ ಅಂದರೆ, ಒಂದು ಪೇಜ್ ನಿಘಂಟು ಸಿದ್ಧಗೊಳಿಸೋದಕ್ಕೆ ನೀನು ಎಷ್ಟು ದಿನ ತಗೋತಾ ಇದ್ದೆ ಅಂತ ಕೇಳ್ತಾ ಇದ್ದೆ ಹೊರತು ಒಂದು ದಿನದಲ್ಲಿ ಎಷ್ಟು ಪೇಜ್ ಮಾಡಿಕೊಡ್ತೀವಿ. ಒಂದು ದಿನದಲ್ಲಿ ಇಷ್ಟು ಪೇಜ್ ಮಾಡೋದಕ್ಕೆ ಇದೇನು ಛತ್ರದಲ್ಲಿ ಏನಾದರೂ ಹಂಚ್ತಾ ಇರೋದು? ನಿನ್ನ ಕಲ್ಪನೆ ಏನು? ಇಂಥ ಒಂದು ದೊಡ್ಡ ಸ್ಕೀಮ್ ಇಟ್ಕೊಂಡು, ಈ ನಿರೀಕ್ಷೆ ಇಟ್ಕೊಂಡು ನೀನು ಕೆಲಸಕ್ಕೆ ತೊಗೊಂಡ್ರೆ ಅದಿನ್ನು ಎಂಥ ನಿಘಂಟು ಬರುತ್ತೆ ಹೊರಕ್ಕೆ. ಕಿಂ ಪಾಂಡಿತ್ಯಂ ಪರಿಚ್ಛೇದ, ಮಹಾಭಾರತೀಕ್ಷ ಪ್ರಶ್ನೆ. ಕಿಂ ಪಾಂಡಿತ್ಯ ಪರಿಚ್ಛೇದ, ಪ್ರೆಸಿಷನ್ ರೀ. ಎಲ್ಲಿ ಪ್ರೆಸಿಷನ್ ಇದೆಯೋ ಅಲ್ಲಿ ಪಾಂಡಿತ್ಯ ಇದೆ. ಲಕ್ಷ್ಮಣರಾಯರು ಯಾವತ್ತೂ ಪ್ರಾಯೋಗಿಕವಾಗಿ ಇದನ್ನು ಸಿದ್ಧಗೊಳಿಸಿ ತೋರಿಸಿರ್ತಕ್ಕಂಥದ್ದಕ್ಕೆ ಅಮೂಲ್ಯವಾದಂಥ ಉದಾಹರಣೆಗಳನ್ನು ಮಾನ್ಯ ಅನಂತರಾಮ್ ಅವರು ನಮಗಿವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಅಂದರೆ ಒಬ್ಬ ಮಾರ್ಗದರ್ಶಿಯಾಗಿ, ನಿರಾಡಂಬರ ವ್ಯಕ್ತಿಯಾಗಿ, ಪ್ರಜ್ಞೆಯನ್ನು ಸ್ವಲ್ಪವಾದರೂ ಭಿನ್ನಗೊಳಿಸಬಹುದು ಅನ್ನತಕ್ಕಂಥ ನಂಬಿಕೆಯಿಂದ ಬೇರೆಯವ್ರ ಜೊತೆಯಲ್ಲಿ ವ್ಯವಹಾರ ಮಾಡಿದಂಥವ್ರು. ಇನ್ನೊಂದು ಅನುಭವ ಹೇಳಿಬಿಟ್ಟು ನನ್ನ ಮಾತು ನಿಜಕ್ಕೂ ಮುಗಿಸ್ತೀನಿ. ನಾನು ಋಗ್ವೇದ ಪ್ರವೇಶಕ್ಕೆ ಹೊಸತನಲ್ಲಿ ಬರ್ತಾ ಇದ್ದಿದ್ದು, ಬೇರೆ ಯಾರು ಓದಲಿ ಬಿಡಲಿ ಲಕ್ಷ್ಮಣರಾಯರಂತೂ ಓದ್ತಾಯಿದ್ರು. ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಮೇಷ್ಟ್ರನ್ನ ನಾನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದೆ. ಎಸ್ ರಾಮಚಂದ್ರರಾಯರು ನನ್ನ ಪ್ರಾಧ್ಯಾಪಕರಾದ ಎಸ್ ರಾಮಚಂದ್ರ ರಾವ್ ಅವರು ಅಂತ ಬರೆದು ಬ್ರ್ಯಾಕೆಟಲ್ಲಿ SK ಅಲ್ಲ ಅಂತ ಬರೆದಿದ್ದೆ. SK ರಾಮಚಂದ್ರರಾಯರು ಗೊತ್ತಲ್ಲ ತಮಗೆ, ಇಲ್ಲಿ ಭಾಳ ದೊಡ್ಡ ಪಂಡಿತರು, ಮತ್ತು ಅನಿಲ್ ಕುಮಾರ್ ಅವರ ಮಾವ. ನಾನು SK ಅಲ್ಲ ಅಂತ ಬರೆದೆ. ಲಕ್ಷ್ಮಣರಾಯರು ಫೋನ್ ಮಾಡಿದ್ರು, ನೀನು ಬ್ರ್ಯಾಕೆಟಲ್ಲಿ SK ಅಲ್ಲ ಅಂತ ಬರೆದಿದೆಯಲ್ಲ, ಯಾಕೆ ಬರದೆ? ನಾನು ಹೇಳಿದೆ, ನೋಡಿ ನಮ್ಮ ವೇವ್ ಲೆಂಗ್ತ್ ಬೇರೆ ಆಗುತ್ತೆ. ನಮ್ಮ ಎಸ್ ರಾಮಚಂದ್ರ ರಾಯರು ನನ್ನ ಪ್ರೊಫೆಸರು, ಅವರ ಅಭಿಪ್ರಾಯ ಏನೇ ಇಟ್ಕೊಂಡಿರಲಿ, ಸ್ವಲ್ಪ ಕ್ಯಾಥೋಲಿಕ್ ಮೈಂಡೆಡ್ಡು ಏನೋ ಇರ್ತಾರೆ. ಆದರೆ ಇವರು ನಮ್ಮ ಎಸ್ ಕೆ ರಾಮಚಂದ್ರ ನನಗೆ ಭಾಳ ಆಪ್ತರು. ಎಷ್ಟೋ ಸಲ ಭೇಟಿಯಾಗಿದ್ದೆ, ಅವ್ರ ಮನೆಗೆ ಕೂಡ ಹೋಗಿದ್ದೀನಿ. ಗಾಯನ ಸಮಾಜದ ಸಂಗೀತ ಕೇಳಕ್ಕೆ ಕೂತ್ಕೊಂಡ್ರೆ ಅವರು ಕುರ್ಚಿಲಿ ಕೂತ್ಕೊಳ್ಳೋದು, ಹಿಂದ್ಗಡೆ ಬಂದು ನಮ್ಮ ಜೊತೆಲಿ ಕೂತ್ಕೊತಿದ್ರು. ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯರನ್ನು ಮೀಟ್ ಮಾಡೋದಕ್ಕೆ SK ರಾಮಚಂದ್ರ ರಾಯರು ಬೆಳಗ್ಗೆ 8 ಗಂಟೆ ಒಂದಿನ ಬಂದು 3 ಗಂಟೆ ಕಾಲ ಕೂತ್ಕೊಂಡು ಅನೇಕ ವಿಷಯಗಳನ್ನು ಚರ್ಚೆ ಮಾಡಿ ಹೋಗಿ, ನಂದು ಯಾವುದೋ ಪುಸ್ತಕ ರಿವ್ಯೂ ಮಾಡುವಾಗ ಅವರು
ರಾಮಕೃಷ್ಣ ಕರ್ನಾಟಕ ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ ಆಗಬಹುದು ಅಂತೆಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ದು. ಆದರೂ ನಾನು ಹಾಗಂತ ಬರೆದಿದ್ದೆ. ಅಂದರೆ ಲಕ್ಷ್ಮಣರಾಯರಿಗೆ ನಾನು ಯಾರನ್ನೋ ಲೇವಡಿ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ನಮ್ಮ ಅಭಿಪ್ರಾಯಗಳಲ್ಲಿ ಯಾವುದೋ ಒಂದು ರೀತಿಯ ಸಾಂಗತ್ಯಕ್ಕೆ ಅಭಾವ ಇದೆ ಅಂತ ರಾಮಚಂದ್ರ ರಾಯರು ಎಸ್ ಕೆ ರಾಮಚಂದ್ರ ವ್ಯತ್ಯಾಸ ಅದು ಅನ್ನೋದು. ಲಕ್ಷ್ಮಣರಾಯರು ಇಂಥ ವಿಷಯಗಳಲ್ಲಿ ಭಾಳ ಪ್ರಚ್ಛನ್ನ ಅಂತ ಹೇಳೋದಿಲ್ಲ ನಾನು, ಆದರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಹುಡುಕಬೇಕು ಯಾವುದು ಸರಿ ಯಾವುದು ತಪ್ಪು ಅನ್ನೋದು. ಕಿಂ ಪಾಂಡಿತ್ಯಂ ಪರಿಚ್ಛೇದ. ಆದ್ದರಿಂದಲೇ ಶೇಕ್ಸ್ಪಿಯರ್ ಹೇಳ್ತಾನೆ ನೋಡಿ, ಜೂಲಿಯಸ್ ಸೀಸರ್ ಕಡೇ ಭಾಗದಲ್ಲಿ ಬ್ರೂಟಸ್ ಸತ್ತೋಗಿದ್ದಾನಲ್ಲ, ಅವನಿಗೆ ಮನ್ನಣೆ ರೀತಿಯಲ್ಲಿ ಭರತವಾಕ್ಯ ಥರ ಬರುತ್ತೆ ಅದು. ಬೇರೆಯವರೆಲ್ಲ ಹೋರಾಟ ಮಾಡಿದ್ರು ಸೀಸರ್ನ ಕೊಲ್ಲಬೇಕು ಅಂತ, ಒಬ್ಬೊಬ್ರಿಗೂ ಒಂದೊಂದು ಆಕಾಂಕ್ಷೆ ಇತ್ತು, ಏನೇನೋ. ಅದು ನೋಡಿ ಇವನೊಬ್ಬ ಇದ್ದ. ಹಿಯರ್ ವಾಸ್ ಎ ಮ್ಯಾನ್ ಇನ್ ಹೂಮ್ ನೇಚರ್ ಹ್ಯಾಡ್ so well organized itself in the individual personality of the individual. ನಿಜಕ್ಕೂ ಕೂಡ ಒಬ್ಬ ಉದಾತ್ತ ವ್ಯಕ್ತಿ, ಹಿಯರ್ ಈಸ್ ಎ ಮ್ಯಾನ್ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಯೋಗ್ಯ. ಲಕ್ಷ್ಮಣರಾಯರನ್ನು ಯೋಚನೆ ಮಾಡುವಾಗೆಲ್ಲ ನನಗೆ ಈ ಉಜ್ವಲ ಮಾರ್ಗದರ್ಶಿ, ಗಾಢ ಚಿಂತಕ, ಅದ್ಭುತ ಲೇಖಕ, ಅನಿಲ್ ಕುಮಾರ್ ಅವರು ನನಗೆ ಫೋನ್ ಮಾಡಿ ಇಂಥ ದಿನ ಈ ಥರ ಇದೆ ಅಂತ ತಕ್ಷಣ ಭಾಳ ಒಳ್ಳೆಯ ದಿನ ಇಟ್ಕೊಂಡ್ರಿ. ಲಕ್ಷ್ಮಣರಾಯರಿಗೆ ಸಂಪೂರ್ಣವಾಗಿ ಮಾನ್ಯವಾಗ್ತಕ್ಕಂಥ ಡೇಟ್ ಇಟ್ಕೊಂಡಿದ್ದು ಇವತ್ತು 7th ನವಂಬರ್. ಗ್ರೇಟ್ ಅಕ್ಟೋಬರ್ ಸೋಷಿಯಲಿಸ್ಟ್ ರಿವಲ್ಯೂಷನ್ ನಡೆದಿದ್ದು November 7th. ಲಕ್ಷ್ಮಣರಾಯರ ಮಾರ್ಕ್ಸಿಸಮ್ ಮತ್ತು ಲಕ್ಷ್ಮಣರಾಯರು ನೆನೆಸ್ಕೊಳ್ಳೋದಕ್ಕೆ ಇವತ್ತು ನಾವೆಲ್ಲ ಸೇರಿರೋದು ಒಂದು ಕುಟುಂಬದ ರೀತಿಯಲ್ಲಿ ಇಷ್ಟು ಜನ ಒಬ್ಬರನ್ನ ಸ್ಮರಣೆ ಮಾಡಿಕೊಂಡು ಅದರಿಂದ ಆನಂದ ಪಡ್ತಕ್ಕಂಥದ್ದು. ಲಕ್ಷ್ಮಣರಾಯರ ಆಕಾಂಕ್ಷೆ ಆ ನವಂಬರ್ ರೆವಲ್ಯೂಷನ್ನಿನ ಧ್ಯೇಯೋದ್ದೇಶಗಳೇನಿತ್ತು ಅದರ ಪೂರೈಕೆಯ ದೃಷ್ಟಿ ಇಟ್ಕೊಂಡೇ ನಡೀತಾ ಇದ್ದಿದ್ದು. ಸಾಹಿತ್ಯ ಇರಲಿ, ಬೇರೆ ಇನ್ನೇನೇ ಇರಲಿ, ಅವರ ಎಲ್ಲ ಮಾನಸಿಕ ಸಿದ್ಧತೆ, ದೃಷ್ಟಿಕೋನ ಬದಲಾವಣೆಯತ್ತ ಇತ್ತು. ಯಾವುದನ್ನು ನಾವು ಇಂಗ್ಲೀಷ್ನಲ್ಲಿ ಅಬ್ಸ್ಕ್ಯುರೆಂಟಿಸಮ್ ಅಂತ ಕರಿತೀವೋ, ಫಿಲಸಾಫಿಕಲ್ ಅಬ್ಸ್ಕ್ಯುರೆಂಟಿಸಮ್, ತೀವ್ರವಾಗಿ ಅದನ್ನು ವಿರೋಧ ಮಾಡೋದಿತ್ತು. ನಾವಿವತ್ತು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮಣರಾಯರನ್ನು ನೆನೆಸ್ಕೋತಾ ಈ ಅಬ್ಸ್ಕ್ಯುರೆಂಟಿಸಮ್ ಅನ್ನೋದರ ಮ್ಯಾನಿಫೆಸ್ಟೇಷನ್ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಆಳವಾಗಿ ಬೇರ್ಬಿಡ್ತಾ ಇದೆ, ಹೇಗೆ ಪ್ರಕಟಗೊಳ್ತಾ ಇದೆ, ಅದಕ್ಕೆ ವಿರುದ್ಧವಾಗಿ ನಾವೇನಾದರೂ ಕಾರ್ಯಕ್ರಮ ಹಾಕ್ಕೊಂಡು ಹೊರಟ್ರೆ ಸರಿಯಾಗುತ್ತೆ. ಈ ಉಜ್ವಲ ಮಾರ್ಗದರ್ಶಿ ಆವಾಗ ನಮಗೆ ಹೆಚ್ಚು ಹೆಚ್ಚು ಪ್ರಸ್ತುತರಾಗ್ತಾ ಹೋಗ್ತಾರೆ. ನಿಜಕ್ಕೂ ಕೂಡ ನಾವು ಪ್ರಯೋಜನ ಪಡ್ಕೋಬೋದು. ಇನ್ನೊಂದು ಪ್ರಸಂಗ ಇದೆ. ದೇವಿ ಪ್ರಸಾದ್ ಬಂದಿದ್ದಾಗ ಅವರು ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡಿಯನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ 3 ವಾಲ್ಯೂಮ್ಸ್ ಮಾಡೋ ಒಂದು ಉದ್ದೇಶ ಇಟ್ಕೊಂಡಿದ್ರು. ಅವರು ಎಲ್ಲ ಕಡೆಗಳಲ್ಲೂ ಯಾರಾದರೂ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂಥ ವಿಜ್ಞಾನಿಗಳು ಬೇಕು ಅಂತ ಹುಡುಕ್ತಾಯಿದ್ರು. ನಿಮ್ಮೂರಲ್ಲಿ ಯಾರಾದರೂ ಇದ್ದಾರೇನೆ ಅಂತ ನಾನು ಕೇಳಿದ್ರು ಒಂದು ಸಲ ಕಲ್ಕತ್ತಾದಲ್ಲಿ. ನಾನು ಲಕ್ಷ್ಮಣರಾಯರಿದ್ದಾರೆ, ಕೆಮಿಸ್ಟ್ರಿ ಪ್ರೊಫೆಸರ್ ಅವರು, ನಿನ್ನಷ್ಟೇ ಮಾರ್ಕ್ಸ್ವಾದಿ ಅವರೂ ಕೂಡ, ಏನು ಅಡ್ಡಿ ಇಲ್ಲ, ಅವ್ರನ್ನ ಕೇಳಬಹುದು ಅಂತ. ದೇವಿ ಪ್ರಸಾದ್ ಬಂದಿದ್ದ ಕೇಳಿದ್ರು ಲಕ್ಷ್ಮಣರಾಯರನ್ನ, ಈ ಥರ ಒಂದು ಸ್ಕೀಮ್ ಇದೆ, ನೀವು ದಯವಿಟ್ಟು ಇದ್ರಲ್ಲಿ ಸಹಕರಿಸಿ ಮಾಡು. ಲಕ್ಷ್ಮಣ, ನನಗೆ ಅವೆಲ್ಲ ಬರೋದಿಲ್ಲ, ನಾನು ಇವೆಲ್ಲ ಹೆಚ್ಚು ಓದ್ಕೊಂಡಿಲ್ಲ,
ನೀನು ನಾಳೆ ದಿನ ಭಾಸ್ಕರಾಚಾರ್ಯ ಬ್ರಹ್ಮಗುಪ್ತ ಇವೆಲ್ಲ ನೀನು ಬರೀತೀಯ, ನಾನು ಓದ್ತೀನಿ. ಆದರೆ ನಾನು ಅವನ್ನು ಓದಿಕೊಂಡು ಅದನ್ನು ವಿಶ್ಲೇಷಣೆ ಮಾಡಿ ಇತಿಹಾಸವನ್ನು ಕೊಡ್ತಕ್ಕಂಥ ಅದು ನನಗಾಗೋದಿಲ್ಲ. ನೀನು ಬರೆದಿದ್ದೆಲ್ಲ ನಾನು ಓದ್ತೀನಿ, ಅದು ನನಗೆ ಭಾಳ ಆನಂದ ಕೊಡುತ್ತೆ. ಆದರೆ ನಾನು ಅಂಥದ್ದನ್ನು ಮಾಡಬಲ್ಲೆ ಅಂತ ನಾನು ಉದ್ದಟತನ ಆಗುತ್ತೆ. ನಿನ್ನ ಕೆಲಸಕ್ಕೆ ಈ ಕೆಲಸಕ್ಕೆ ನಾನು ಲಾಯಕ್ಕಲ್ಲ ನೋಡು. ಎಷ್ಟು ಜನ ಹಾಗೆ ಹೇಳ್ತಾರೆ. ದೇವಿ ಪ್ರಸಾದ್ ಜೊತೆಯಲ್ಲಿ CSIR ಪ್ರೋಗ್ರಾಮ್ 3 ವಾಲ್ಯೂಮ್ಸು, ಎಷ್ಟೋ ಪೇಜುಗಳು, 1000 ಪೇಜುಗಳು. ನನಗೂ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ನುಗ್ತಾ ಇದ್ವೋ ಏನೋ. ಲಕ್ಷ್ಮಣರಾಯರು ಹೇಳಿ, ಇಲ್ಲಪ್ಪ ನನಗಲ್ಲ, ಅದು ನೀವು ಮಾಡಿ, ಅದಲ್ಲ ನನ್ನ ಕ್ಷೇತ್ರ ಯಾವುದು, ಆ ಕ್ಷೇತ್ರದಲ್ಲಿ ನಾನು ಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಅದು ತೃಪ್ತಿ. ಈ ರೀತಿಯ ಧೋರಣೆಯಿಂದ ನಾವು ಎಷ್ಟು ಜನ ಇಟ್ಕೊಂಡಿದ್ದೀವಿ. ಈಗಲೂ ನಮ್ಮಲ್ಲಿ ನಾಗೇಶ್ ಹೆಗ್ಡೆಯವರಾಗಲಿ ಅಥವಾ ಗುರುರಾಜ್ ದಾವಣಗೆರೆಯವರಾಗಲಿ ಚೆನ್ನೇಶ್ ಅವರಾಗಲಿ ಬರೀತಿರ್ತಾರೆ ಅವಾಗ. ಆದರೆ ಈ ಸತ್ಪಾಲ್ ಸಿಂಗ್ನಂಥ ಅವ್ರನ್ನ ವಿರೋಧ ಮಾಡಿ ಬರೆಯೋದಿಲ್ಲ ಅವರು. ಅದೇನು ಅಳುಕು ಏನೆಲ್ಲ ಯಾವುದು ಇಟ್ ಎಕ್ಸೇಲ್ಸ್ ಆ್ಯಂಡ್ ಇನ್ಹೇಲ್ಸ್ ಆಕ್ಸಿಜನ್ ಅಂತ ಹೇಳ್ತಾರೆ. ಯಾವುದು ಹಸುನೋ ಕತ್ತೆನೋ ಯಾವುದೋ ಒಂದು, ಇಟ್ ಎಕ್ಸೇಲ್ಸ್ ಆ್ಯಂಡ್ ಇನ್ಹೇಲ್ಸ್ ಆಕ್ಸಿಜನ್. ಅದೇ ಯಾವನಾದ್ರು ಒಬ್ಬ ಎದ್ದು ನಿಂತ್ಕೊಂಡು ಮೂರ್ಖ, ನೀನು ಮಿನಿಸ್ಟರ್ ಆದರೆ ನಾವೇನು ಮಾಡೋಕ್ಕಾಗತ್ತೆ, ಈ ನಾನ್ಸೆನ್ಸ್ ಎಲ್ಲ ಮಾತನಾಡಬೇಡ, ದೇಶಕ್ಕೆ ಮಕ್ಕಳಿಗೆ ಏನು ಹೇಳೋಕ್ಕೆ ಹೊರಟಿದ್ದೀಯ ನೀನು ಅಂತ ಹೇಳೋದಕ್ಕೆ ಒಬ್ಬ ಎದ್ದು ನಿಂತ್ಕೊಳ್ತಾ ಇದ್ದು ಯಾವ ಸೈನ್ಸು? JD ಬರ್ನಾಲ್ ಅಂತವರು, ಲೆವ್ ಲ್ಯಾಂಡೋ ಅಂತವರು ಎಷ್ಟು ಸ್ಥಿರವಾಗಿ ನಿಂತರು. ಗೆಲೀಲಿಯೋ ಬಗ್ಗೆ ಭಾಷಣ ಮಾಡ್ತಾ ಇವರೆಲ್ಲ ಬಂದು, ಇವರು ಗೆಲೀಲಿಯೋಗಳಾಗೋದಕ್ಕೆ ಸಿದ್ಧ ಇರೋದು. ಲಕ್ಷ್ಮಣರಾಯರು ಸಿದ್ಧ ಇದ್ದರು. ನಮಗೆ ಅವರು ಹೆಚ್ಚು ಪ್ರಸ್ತುತರಾಗ್ತಕ್ಕಂಥವ್ರು ಅವರ ಆತ್ಮೀಯತೆಯಿಂದ, ಪಾಂಡಿತ್ಯದಿಂದ, ಬಹುಮುಖಿ ವ್ಯಕ್ತಿತ್ವದಿಂದ ಮತ್ತು ಸ್ಥಿರವಾಗಿ ನಿಂತು ಯಾವುದು ಸರಿಯೋ ಅದನ್ನು ನಾನು ಸಮರ್ಥಿಸ್ತೇನೆ, ಯಾವುದು ಸರಿ ಇಲ್ಲ ಅಂತ ನನಗೆ ತೋರುತ್ತೋ ಅದನ್ನು ಖಡಾಖಂಡಿತವಾಗಿ ವಿರೋಧಿಸ್ತೇನೆ. ನಮಸ್ಕಾರ.